ನಮಸ್ತೆ. ಇನ್ನೊಂದು ಅಡುಗೆ ಜೊತೆಗೆ ನಾನು ಬಂದಿದ್ದೀನಿ. ಇವತ್ತು ದಿಢೀರಾಗಿ ಮಾಡೋ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ, ಅನ್ನದ ಜೊತೆ ಚೆನ್ನಾಗಿರುತ್ತೆ. ಏನು ಗೊತ್ತಾ, ಹಿಟ್ಟಿನ ಪಲ್ಯ. ಅದಕ್ಕೆ ಬೇಕಾಗಿದ್ದು 1 ಈರುಳ್ಳಿ, 1 ಟೊಮಟೊ, 4 ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, 3 ಸ್ಪೂನ್ಸ್ ಕಡಲೆಬೇಳೆ ಹಿಟ್ಟು, ಅದೇ ವಡಾ ಬೋಂಡ ಮಾಡ್ತೀವಲ್ಲ ಆ ಹಿಟ್ಟು. ಈಗ ಫಸ್ಟು ಇವಾಗ ಇದರಲ್ಲಿ ಎಣ್ಣೆ ಹಾಕಿದೆ, 2 ಸ್ಪೂನ್ 3 ಸ್ಪೂನ್ಸ್ ಎಣ್ಣೆ. ನೆಕ್ಸ್ಟು ಈರುಳ್ಳಿ, ಈರುಳ್ಳಿ 1 ನಿಮಿಷ ಬೇಯಿಸ್ಕೊಂಡ್ಬಿಡೋಣ. ಇದಕ್ಕೆ ಇವಾಗ ಹಸಿಮೆಣಸಿನ್ಕಾಯಿ, ನೋಡ್ತಾ ಇದ್ದೀರಲ್ಲ, ಈ ಹಸಿಮೆಣಸಿನ್ಕಾಯಿ ಇದಾಯಿತು ಬಾಡಿಗೆ. ಇವಾಗ ಟೊಮೊಟೊ ಹಾಕ್ತೀನಿ. ಇದು ನಿಜವಾಗ್ಲೂ ತುಂಬಾ ಈಸಿ. ಮುಂಚೆ ಆ್ಯಕ್ಚುಲಿ ಇದು ನನಗೂ ಇಷ್ಟ ಆಗ್ತಿರಲಿಲ್ಲ ಈ ಪಲ್ಯ. ನಮ್ಮ ಮಕ್ಕಳಿಗೆ ಕೂಡ ಇಷ್ಟ ಆಗ್ತಿರಲಿಲ್ಲ. ಆಮೇಲೆ ಒನ್ ಡೇ ಹಿಂಗೆ ತುಂಬ ಲೇಟ್ ಆಗಿಬಿಟ್ಟಿದೆ ಅಡುಗೆ, ಇನ್ನು ಚಪಾತಿಗೆ ಏನು ಮಾಡೋದು, ಸರಿ ಮಾಡಿ ಟ್ರೈ ಮಾಡೋಣ ಒಂದ್ಸತಿ ಅಂತೇಳಿ ಮಾಡಿದೆ. ನನಗೆ ಚಿಕ್ಕವಳಿದ್ದಾಗಿಂದನೂ ಈ ಪಲ್ಯ ಇಷ್ಟ ಇರಲಿಲ್ಲ, ಆದರೆ ಇವಾಗ ಒಂದ್ಸತಿ ಮಾಡಿದ್ಮೇಲೆ ನಿಜವಾಗ್ಲೂ ಚೆನ್ನಾಗಿ ಅನ್ನಿಸ್ತು. ಫಾಸ್ಟಾಗೂ ಆಗುತ್ತೆ. ಚಪಾತಿಗೆ, ರೈಸಿಗೇನೋ, ಬಿಸಿ ಬಿಸಿ ಅನ್ನಕ್ಕೂ ತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸರಿ ಅಂಥೇಳಿ ಇದು ಕೂಡ ಅವಾಗವಾಗ ಅದೇ ಅರ್ಜೆಂಟಲ್ಲಿ ಮಾಡೋ ಅಂಥದ್ದು ಇರೋದ್ರಿಂದ ಅವಾಗವಾಗ ಅರ್ಜೆಂಟ್ ಇದ್ದಾಗ ಮಾತ್ರ ಇದು ಮಾಡ್ತೀವಿ. ಅದೇ ಇವಾಗ ಟೊಮೊಟೊ ಸ್ವಲ್ಪ ಬೇಯಿತಲ್ಲ, ಬೇಯ್ದ ತಕ್ಷಣ ನಾನೇನು ಮಾಡಿದೆ, ಸ್ವಲ್ಪ ಪಚ್ಚಕ್ಕೆ ಸ್ವಲ್ಪ ಬಿಸಿನೀರು ಕಾಸ್ಕೊಂಡಿದ್ದೆ ಬೇಗ. ಸರಿ, ಇವಾಗ ಅರ್ಜೆಂಟಲ್ಲಿ ಮಾಡೋ ಥರದಲ್ವಾ, ಸ್ವಲ್ಪ ನೀರು ಕಾಸ್ಕೊಂಡಿದ್ದೆ. 1 ಕಪ್ ನೀರು ಹಾಕ್ತೆ ಇವಾಗ. 3 ಸ್ಪೂನ್ ಕಡಲೆಬೇಳೆ ಇಟ್ಟಿದೆ, 1 ಕಪ್ ಫುಲ್ ನೀರು ಹಾಕಿದ್ದೀನಿ. ಈಗ ಇದು ಟೊಮೊಟೊ ಎಲ್ಲ ಸ್ವಲ್ಪ ಬೇಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ. ಈಗ ಸ್ವಲ್ಪ ಜೀರಿಗೆ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ ಸ್ವಲ್ಪ ಹಾಕ್ಬೇಕು. ಯಾಕಂದರೆ ನಾನು 3 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ನಮಗಿನ್ನು ಸ್ವಲ್ಪ ಖಾರ ಬೇಕು ಅಂತ ಫುಲ್ ಹಸಿಮೆಣ್ಸಿನ್ಕಾಯಿ ಇಷ್ಟ ಆಗಲ್ಲ ಅಂತ ಖಾರದ ಪುಡಿ ಹಾಕಿದ್ದೀನಿ. ಜೀರಿಗೆ ಪುಡಿ, ಧನಿಯಾ ಪುಡಿ ಪೌಡ್ರ್ ಮನೇಲಿ ಮಾಡಿ ಇಟ್ಕೊಂಡಿರ್ತೇವಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್ ಹಾಕಿದರೆ. ನಿಮ್ಗೆ ಬೇಡ ಅಂದರೆ ಬಿಡ್ಬೋದು, ಸ್ಕಿಪ್ ಮಾಡ್ಬೋದು. ಸರಿ, ಇವಾಗ ಸ್ವಲ್ಪ ಟೊಮೊಟೊ ಬೆಂದಾಗಿದೆ. ಈಗ ನಾವು ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ಇದು ಒಂದೇ ಸತ್ತಿಗೆ ಹಾಕಿದರೆ ಗಂಟು ಆಗುತ್ತೆ. ಅದಕ್ಕೆ ಈಗ ನೀರಲ್ಲಿ ಕಲಸಿ ಹಾಕ್ಕೊಂಡ್ಬಿಟ್ರೆ ಏನಾಗೋದಿಲ್ಲ. ಹಾಕಿದ ತಕ್ಷಣ ಕೈಯಾಡ್ಬೇಕು ನಾವು. ನೋಡಿ, ಇವಾಗ ಗಟ್ಟಿ ಅನ್ನಿಸ್ತಲ್ಲ, ಬೇಗ ಇನ್ನು ಸ್ವಲ್ಪ ನೀರು ಹಾಕ್ಬಿಡ್ಬೇಕು. ಇವಾಗ ಸ್ವಲ್ಪ ಗಟ್ಟಿ ಕೈಯಾಡಕ್ಕೆ ಬಂದಿಲ್ಲ ಅಂದ ತಕ್ಷಣ ನೀರು ಹಾಕ್ಬಿಟ್ಟು ಗಂಟೆ ಆಗಿದೆ. ಬೇಗ ತಕ್ಷಣ ಕೈಯಾಡ್ತಾ ಇರಬೇಕು, ಹಾಕಿದ ತಕ್ಷಣ 2 ನಿಮಿಷ. ಆಮೇಲೆ ಬೇಕಿದ್ರೆ ಬಿಡ್ಬೋದು. ಈ ಥರ ಇವಾಗ ಏನು ಗಂಟೆನಾಗಿ ಮತ್ತೆ ಒಂದು ಮರ್ತ್ಬಿಟ್ಟೆ, ಉಪ್ಪು ಹಾಕಿಲ್ಲ ಅನಿಸುತ್ತೆ ನಾನು. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. 1 ಸ್ಪೂನ್, 2 ಸ್ಪೂನ್ಸ್. ಓಕೆ, ಇವಾಗ ಪಲ್ಯ ಮುಗೀತು. ಇಷ್ಟ ನೋಡಿದರೆ 5 ಮಿನಿಟ್ಸು ಆಗಿಲ್ಲ. ನಿಂಬೆಹಣ್ಣು ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಕೊತ್ತಂಬರಿ, ಕರಿಬೇವು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಕೂಡ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ.
ಅದೇ ಹೇಳ್ತೀನಲ್ಲ, ಸಿ ವಿಟಮಿನ್ ಕೂಡ ಸಿಗುತ್ತೆ. ಡೈರೆಕ್ಟಾಗಿ ನಾವು ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಒಂಥರ ಶೀತ ಹಾಗೆ ಹೀಗೆ ಅಂದ್ಕೊತೇವೆ. ಅದಕ್ಕೆ ಈ ಥರ ಊಟದಲ್ಲಿ ಹಾಕ್ಕೊಂಡು ಬಿಟ್ಟರೆ ಸಾರು ಪಲ್ಯಗಳಿಗೆ ನಮಗೆ ಸಿ ವಿಟಮಿನ್ನು ಸಿಗುತ್ತೆ. ನೋಡಿ ಪಲ್ಯ ರೆಡಿ ಆಯ್ತು. ಈಗ ಈ ಥರ ಇದನ್ನು ಇವಾಗ ಚಪಾತಿಗೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿ. ಸರಿನಾ? ಅರ್ಥ ಆಯ್ತಲ್ಲ ಇದು? ಈಸಿ. ಓಕೆ, ಡನ್. ನೆಕ್ಸ್ಟ್ ಮತ್ತೆ ಮೀಟ್ ಆಗೋಣ.